BR ಪಾಟೀಲ್ರು ಮತ ಚೋರಿ ಆಗ್ಯಾವ ಆಳಂದದಾಗ ಅಂತ ಹೇಳಿ ರಾಹುಲ್ ಗಾಂಧಿಯವರಿಗೆ ಅವ್ರ ಕೈಲೇ ಪ್ರೆಸ್ ಮೀಟ್ ಮಾಡಿಸಿ ಇವತ್ತು ನಮ್ಮ ಕಲಬುರಗಿ ಮನೆಯೂ ಕೂಡ SITದವರು ರೇಡ್ ಮಾಡಿದ್ದಾರೆ. ನಾವು ಯಾವಾಗಲೂ ಮತ ಚೋರಿ ಮಾಡಿಲ್ಲ, ನಮಗೆ ಗೊತ್ತೇ ಇಲ್ಲದು. ಇವತ್ತು ಕಾಂಗ್ರೆಸ್ದವರು BR ಪಾಟೀಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕಿಸಿನ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾಯಿಲ್ಲ. ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನಕಿಸಿಂದ ಇವತ್ತು BR ಪಾಟೀಲ್ರು ಒಂದು SIT ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ. ಅದು ಯಾವತ್ತೂ ನಾವು ಹೆದರಲ್ಲ. ಯಾಕಂತಂದ್ರೆ BR ಪಾಟೀಲ್ರಿಗೆ ಒಂದು ಏನು ಹೆದರಿಕೆ ಅಂತಂದ್ರೆ ಭಾಳಷ್ಟು ಜನ ಈಗ ಕಾಂಗ್ರೆಸ್ ಬಿಟ್ಟು ನಮ್ಮ BJP ಸೇರ್ತಾ ಇದ್ದಾರೆ. ಇವನ್ ಮೈನಾರಿಟಿದವರು, SC ಅವರು ಎಲ್ಲ ಇವತ್ತು ಕಾಂಗ್ರೆಸ್ದವರು ಭಾಳಷ್ಟು ಜನ BR ಪಾಟೀಲ್ದು ಕಾರ್ಯವೈಖರಿ ನೋಡಿ ಇವತ್ತು BJP ಸೇರ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಕಟ್ಟು ಕತೆ ಮಾಡಿ ಇವತ್ತು ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಅಲ್ಲದೆ ಇವತ್ತು ನನಗೆ ಒಂದು ಗನ್ಮ್ಯಾನ್ ಕೂಡ ಇವತ್ತು ತೆಗೆದಿದ್ದಾರೆ. SP ಅವರಿಗೆ ಮಾತಾಡಿದ್ರೆ ಇಲ್ಲರಿ ಬೆಂಗಳೂರಿನಿಂದ ADGP ಅವ್ರಿಗೆ ಸೆಂಕ್ಷನ್ ಬೇಕು ಅಂತಂದು ಹೇಳಿದ್ದಾರೆ. ನಾನು ADGP ಅವ್ರಿಗೂ ಕೂಡ ಗನ್ಮ್ಯಾನ್ ಸಲ ಕೇಳಿದಾಗ 2 ಸಲ ಮಾತಾಡಿದಾಗ 2 ಸಲನೂ ಕೂಡ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮಗೆ ಗನ್ಮ್ಯಾನ್ ಕೊಡಬೇಡ ಅಂತ ಹೇಳಿದ್ದಾರೆ ಅಂತಂದು ಇವತ್ತು ಗನ್ಮ್ಯಾನ್ ಕೊಟ್ಟಿಲ್ಲ. ಬೇರೆಯವರು ಮೊದಲೇನು ಗನ್ಮ್ಯಾನ್ ಇದ್ದು ಬೇರೆ ಬೇರೆ MLAಗಳಿಗೆ, ಜಿಲ್ಲಾ ಪಂಚಾಯತ್ದವ್ರಿಗೆ ಎಲ್ಲರಿಗೆ ಇವತ್ತು ಗನ್ಮ್ಯಾನ್ ಅವ. ಆದ್ರೆ ನಾನು ಒಂದೇ ಗನ್ಮ್ಯಾನ್ ಇವತ್ತು ತೆಗೆಸಿದ್ರೆ ಅದು ಏನು ಷಡ್ಯಂತ್ರ ಅದನ್ನು ಗೊತ್ತಾಗ್ತಾ ಇಲ್ಲ. ಅದೇ ಥರ ಈಗ BR ಪಾಟೀಲ್ ಆಯಿತು, ನಮ್ಮ RK ಪಾಟೀಲ್ ಅವ್ರ ಅಣ್ಣವ್ರ ಮಗ RK ಪಾಟೀಲ್ ಆಯಿತು. ಇವತ್ತು ಸರ್ಸಂಬಿದಾಗ ನಮ್ಮ ಮಾಂತಪ್ಪ ಆಲೂರೆ ಅವರ ಒಂದು ಮರ್ಡರ್ ಮಾಡಿಸಿದ್ರು. ಯಾಕಂತಂದ್ರೆ ಮಾಂತಪ್ಪ ಆಲೂರೆ ಅವರು ಇವತ್ತು ಅಲ್ಲಿ ಒಂದು ಹಳ್ಳಿಯಲ್ಲಿ ಬ್ಯಾಂಕ್ ತೆಗೆದು ಇವತ್ತು 5-6 ಬ್ಯಾಂಕ್ಗಳ ಶಾಖೆ ತೆಗೆದು ಭಾಳಷ್ಟು ಜನ ಇವತ್ತು ಅದರ ಸದಸ್ಯರು ಇರೋದ್ರಿಂದ ಮುಂದೆ ನನ್ನ ಜಿಲ್ಲಾ ಪಂಚಾಯತಿಗೆ ಇವತ್ತು ಇವನು ಮೂಲ ಆಗ್ತಾನೆಂಬ ಒಂದು ಉದ್ದೇಶದಿಂದ ಅವನೇನು ಕೂಡ ಮರ್ಡರ್ ಮಾಡಿಸಿದ್ದಾರೆ. ಇದೇ BR ಪಾಟೀಲ್ ಮತ್ತು RK ಪಾಟೀಲ್ರು ಮಾಡಿಸಿದ್ದಾರೆ. ಇವತ್ತು SITದವರು ಆಗಲಿ, ಇವತ್ತು ಡಿಪಾರ್ಟ್ಮೆಂಟ್ ಆಗಲಿ, ಇವತ್ತು ರಾಜಕೀಯದವರು ಇವತ್ತು ಅವ್ರದ್ದು ಒಂದು ಸರ್ಕಾರದ ಸಿದ್ದರಾಮಯ್ಯ ಅವರು ಅವ್ರ ಮುಖ್ಯಮಂತ್ರಿಯನ್ನ ಅದಕ್ಕೆ ಆ ಮರ್ಡರ್ ಆಗಿದನು ಕೂಡ ಇವತ್ತು ಏನೂ ಉಪಯೋಗ ಆಗ್ತಾ ಇಲ್ಲ. ಯಾರೂ ಇವತ್ತು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇಲ್ಲ. ಇವತ್ತು ನನಗೂ ಕೂಡ ಏನೇ ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ, ಇವತ್ತು ಡಿಪಾರ್ಟ್ಮೆಂಟ್ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರೇ ಹೊಣೆಯ ತನಿಖೆಯಿಂದ ಇವತ್ತು ನಾನು ಹೇಳಬಯಸ್ತೀನಿ. ಇದಕ್ಕೆ ಯಾವತ್ತೂ ನಾನು ಹೆದರೋದಿಲ್ಲ. ಏನಿದ್ರೂ ಕೂಡ ನಾವು ಫೈಟ್ ಮಾಡ್ತೇವೆ. ಯಾಕಂದ್ರೆ ಹಿಂದೂ ಕೂಡ BR ಪಾಟೀಲ 23 ಮರ್ಡರ್ ಮಾಡ್ಸ್ಯಾರ, ಹಂಗೆ ಆದರೆ ಒಂದೂ ಇವತ್ತು ಸಾಬೀತಾಗಿಲ್ಲ. ಸುಳ್ಳ ಎಲ್ಲ ಇವತ್ತು ಎಬ್ಬಸಿ ನಮ್ಗೆ ಏನಾರು ಮಾಡ್ಕಿಸಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕೆಂಬ ಒಂದು ಉದ್ದೇಶ BR ಪಾಟೀಲ್ ಬಲ್ಲ ಅದ. ಅದಕ್ಕೆ ಇವತ್ತು ಏನು ಅಲ್ಲಿ ಗುಲ್ಬರ್ಗದಾಗ ಆಳಂದದೇ ಸಿಕ್ಕವ SITದವರಿಗೆ ತಂದು ಏನು ಹೇಳ್ತಾರೆ, ಇದೆಲ್ಲ ಕಟ್ಟುಕತೆ ಅದ, ಅವರು ಮುದ್ದ ಮಾಡಿಸಿದ ತನಕಿಸಿಂದ ನಾನು ಹೇಳಬೇಕು.